ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋऽಧ್ಯಾಯಃ ಕರ್ಮಯೋಗಃ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋಃ ಗುಣಾಗುಣೇಷು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ಹೇ ಅರ್ಜುನ, ಗುಣವಿಭಾಗ ಹಾಗೂ ಕರ್ಮ ವಿಭಾಗದ ತತ್ವವನ್ನರಿತ ಜ್ಞಾನಿಯು ಗುಣಗಳೇ ಗುಣಗಳಲ್ಲಿ ವರ್ತಿಸುತ್ತಿವೆ ಎಂದು ತಿಳಿದುಕೊಂಡಿರುವುದರಿಂದ ಅವುಗಳಿಂದ ಬಂಧಿತನಾಗುವುದಿಲ್ಲ. ಎಲ್ಲ ಕೆಲಸಗಳು ಮನಸ್ಸಿನಲ್ಲಿ ಮೂಡುವ ಆಲೋಚನೆಗಳಿಂದಲೇ ನಡೆಯುತ್ತವೆ ಎನ್ನುವುದು ಜ್ಞಾನಿಯಾದವನಿಗೆ ಗೊತ್ತಿದೆ. ಈ ಆಲೋಚನೆಗಳು ಗುಣಗಳಿಂದ ಬರುತ್ತದೆ. ಯಾವ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ಮೂಡುವ ಆಲೋಚನೆಯೇ ಎಲ್ಲ ಕಾರ್ಯಕ್ಕೂ ಮೂಲ ಎಂದು ಅರಿತಾಗ ಆತ ಯಾವುದಕ್ಕೂ ಯೋಚಿಸದೆ ತನ್ನ ಕೆಲಸ ಮಾಡುತ್ತಾನೆ. ಸೋಲಿಗಾಗಲಿ ಗೆಲುವಿಗಾಗಲಿ ತಾನು ಹೊಣೆಗಾರನಲ್ಲ ಎಂಬ ಮನಸ್ಥಿತಿ ಈತನದು. ಈತನಿಗೆ ಸೋಲು ಗೆಲುವು ಎರಡೂ ಒಂದೇ. ಇದಾವುದಕ್ಕೂ ತಾನು ಕಾರಣನಲ್ಲ. ತನ್ನ ಮನಸ್ಸಿನಲ್ಲಿ ಮೂಡಿದ ಆಲೋಚನೆಯೇ ಕಾರಣ ಎಂಬುದು ತಿಳಿದಿದೆ. ತಾನು ಈ ಕಾರ್ಯಕ್ಕೆ ನೆಪ ಮಾತ್ರ. ಇದರ ಹಿಂದಿರುವ ಶಕ್ತಿ ಭಗವಂತ ಎಂಬ ಅರಿವು ಆತನಿಗಿದೆ. ಪ್ರಕೃತಿ ಹಾಗೂ ಪರಿಸರದ ಪ್ರಭಾವದಿಂದ ಮನುಷ್ಯನ ತಲೆಯಲ್ಲಿ ಆಲೋಚನೆ ಹುಟ್ಟಿ ಈ ಆಲೋಚನೆಗಳು ಸಾಕಾರಗೊಳ್ಳುತ್ತವೆ ಎಂಬ ಅರಿವಿದೆ. ಪರಿಸರದ ಪ್ರಭಾವವಿಲ್ಲದೆ ಆಲೋಚನೆಗಳು ಹುಟ್ಟಲು ಅಸಾಧ್ಯ. ಮನುಷ್ಯ ಕತ್ತಲಿನಲ್ಲಿ ಇರಲಿ ಬೆಳಕಿನಲ್ಲಿ ಇರಲಿ ಆ ಪರಿಸರ ಹಾಗೂ ಸಮಯಕ್ಕನುಗುಣವಾಗಿ ಉಪಯುಕ್ತ ಮಾಹಿತಿ ದೊರೆಯುವುದು. ಹೀಗೆ ಪರಿಸರದ ಪ್ರಭಾವವಿಲ್ಲದೆ ಆಲೋಚನೆಗಳು ಹೊಳೆಯಲು ಅಸಾಧ್ಯ ಎಂಬುದು ಜ್ಞಾನಿಗೆ ತಿಳಿದಿದೆ. ಆದ್ದರಿಂದ ಆತ ಯಾವುದೇ ಕೆಲಸ ತನ್ನಿಂದಲೇ ಆಗಿದೆ ಎಂಬ ಮನಸ್ಥಿತಿ ಇಟ್ಟುಕೊಳ್ಳದೆ ಎಲ್ಲ ಕೆಲಸವನ್ನು ಈಶ್ವರಾರ್ಪಣ ಭಾವದಿಂದ ಮಾಡುವ ಕಾರಣ ಆತ ಕರ್ಮ ಬಂಧನದಲ್ಲಿ ಸಿಲುಕುವುದಿಲ್ಲ. ಹರಿ ಓಂ.